ಮಧುರ ಮಧುರವೇ ಮಂಜುಳಗಾನ, ಮಧುರ ಮಧುರವೇ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳಗಾನ. ಸಿರಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ. ಆ ಆ ಪರವಶ ಭಾವದ ರಾಗವ ತೋರಿ ಪುಳುಕಿತಗೊಳಿಸಿದೆ ಮನವೀಣ, ಪುಳುಕಿತಗೊಳಿಸಿದೆ ಮನವೀಣ, ಮಧುರ ಮಧುರವೇ ಮಂಜುಳಗಾನ. ತಾಯಿಯವರಿಗೆ ಬಹಳ ಪ್ರಿಯವಾದ ಮಗ ರಂಗರಾವ್. ಅವರು ತಾಯಿಯಿಂದ ಅಷ್ಟೇ ಗೌರವವನ್ನು ಕೂಡ ಕೊಡ್ತಾಯಿದ್ರು. ಅವರಿಗೆ ತಾಯಿಯವರಿಗೆ ಮಾದರಿಯಾಗಿದ್ದಂತಹ ಬಿಡಾರಂ ಕೃಷ್ಣಪ್ಪ ಮತ್ತು ಬಿ ರಾಚಪ್ಪನವರಲ್ಲಿ ಇವರು ಸಂಗೀತ ಅಭ್ಯಾಸ ಮಾಡಿ 12ನೇ ವಯಸ್ಸಿಗೆ ವೀಣೆಯನ್ನು ಕಲಿತಾರೆ ರಂಗರಾಯರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ವೀಣೆಯನ್ನು ಕಲಿತಾರೆ. ಹೇಗೆ ಕಲಿತಾರೆ ಅಂತ ಹೇಳಿದ್ರೆ, ರಂಗರಾವ್ ಅವರ ತಾಯಿ ವೀಣಾ ವಿದ್ವಾನ್. ಅವ್ರ ಹತ್ರಕ್ಕೆ ಚಿತ್ತೂರು ನಾಗಯ್ಯ ಅಂತ ತಾವು ಕೇಳಿರ್ಬೋದಿಲ್ಲ, ಬಹಳ ಜನ ಹಳೆ ಕಾಲದರಿದ್ರೆ ಕೇಳಿರ್ತೀರಿ. ನಾಗಯ್ಯನವರು ಅಂತೇಳಿ ಅವರು ದಕ್ಷಿಣ ಭಾರತ ಚಿತ್ರರಂಗದ ಖ್ಯಾತ ನಟರು. ನಮ್ಮ BS ರಂಗ ಅವರ ಬಹುತೇಕ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ನಾಗಯ್ಯ ಅಂತೇಳಿ. ಅಮರಶಿಲ್ಪಿ ಜಕಣಾಚಾರಿ, ಭಲೆ ಬಸವ ಮುಂತಾದ ಭಕ್ತ ಮಾರ್ಕಂಡೆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅವರ ಪತ್ನಿ ಅವರು ಅಲ್ಲಿಗೆ ಬರ್ತಾಯಿದ್ರು ವೀಣೆ ಕಲಿಯೋದಕ್ಕೆ. ಹೀಗಾಗಿ ಅವರಿಗೆ ನಾಗಯ್ಯನವರ ಪರಿಚಯವಾಗುತ್ತೆ. ನಾಗಯ್ಯನವರ ಪರಿಚಯ ಆದ ತಕ್ಷಣ ಅವರು ವೀಣೆಯನ್ನು ಈ ರಂಗರಾಯರಿಂದಲೇ ನುಡಿಸಬೇಕು ಅಂತ ತಮ್ಮ ಚಿತ್ರಗಳಿಗೆ ಅವರು ಆಶಿಸ್ತಾರೆ. ಸುಮಾರು 500 ಚಿತ್ರಗಳಿಗೆ ಅವರು ವೀಣೆಯನ್ನು ನುಡಿಸಿದ್ದಾರೆ ರಂಗರಾಯರು. ಹೀಗೆ ರಂಗರಾಯರ ಜೀವನದಲ್ಲಿ ಸಾಗುತ್ತಾ ಹಣ್ಣೆಲೆ ಚಿಗುರಿದಾಗ, ಇದು ರಂಗರಾಯರು 1968ರಲ್ಲಿ ಸಂಗೀತ ನಿರ್ದೇಶನವನ್ನು ಮಾಡಿದ ಚಿತ್ರ. ಇದು 68-69ರ ಅತ್ಯುತ್ತಮ ಚಲನಚಿತ್ರವಾಗಿ ಕೂಡ ಹೊರಬರುತ್ತೆ. ಮತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಚಿತ್ರದಲ್ಲಿ 70ನೇ ವಯಸ್ಸಿನಲ್ಲಿ ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿಯನ್ನು ಆರ್ ನಾಗೇಂದ್ರರಾಯರು ಪಡ್ಕೊಳ್ತಾರೆ. ಹಣ್ಣೆಲೆ ಚಿಗುರಿದಾಗ ಇದು ತ್ರಿವೇಣಿಯವರ ಕಾದಂಬರಿಯನ್ನು ಆಧಾರವಾಗಿಟ್ಟುಕೊಂಡು ತಯಾರು ಮಾಡಿದಂಥ ಚಿತ್ರ. ಇದು ಕೂಡ ಶ್ರೀಕಾಂತ್ ಎಂಟರ್ಪ್ರೈಸಸ್ ಅವರ ಚಿತ್ರ. ಈ ಚಿತ್ರದಲ್ಲಿ ಒಂದು ಹಾಡಿದೆ, ಇದೇ ಹುಡುಗಿ ಇದೇ ಬೆಡಗಿ ಅಂಥೇಳಿ. ಈ ಹಾಡನ್ನು ಸಿನಿಮಾದಲ್ಲಿ ಡಾಕ್ಟರ್ PB ಶ್ರೀನಿವಾಸ್ ಮತ್ತು LR ಈಶ್ವರಿ ಅವರು ಹಾಡಿದ್ದಾರೆ. ಈ ಹಾಡನ್ನು ಸಿನಿಮಾದಲ್ಲಿ ಚಿತ್ರೀಕರಣ ಮಾಡಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಖ್ಯಾತ ಹರಿಕಥಾ ವಿದ್ವಾನ್ ಗುರುರಾಜುಲ್ ನಾಯ್ಡು, ಅಂದರೆ ಅರುಣ್ ಕುಮಾರ್ ಅವರು, ಮತ್ತು ಅವರೊಂದಿಗೆ ಪ್ರೇಮಲತಾ. ಅದೇ ಹಾಡನ್ನು ಈಗ ನಿಮ್ಮ ಮುಂದೆ ಹಾಡ್ತಿದ್ದಾರೆ ಗಣೇಶ್ ಪ್ರಸಾದ್ ಮತ್ತು ಕಲಾವಿದೆ ಅಂಬಿಕಾ ರಾಮ್. ಇದೇ ಹುಡುಗಿ ಇದೇ ಬೆಡಗಿ, ಕುಡಿ ನೋಟದಿ ಸೆಳೆದ ಆ ಸೊಬಗಿ, ಇದೇ ಹುಡುಗ ಇದೇ ಸೊಬಗ, ಕುಡಿ ನೋಟದಿ ಸೆಳೆದ ಗಾರುಡಿಗ. ಇದೇ ಹುಡುಗಿ ಇದೇ ಬೆಡಗಿ, ಕುಡಿ ನೋಟದಿ ಸೆಳೆದ ಆ ಸೊಬಗಿ, ಇದೇ ಹುಡುಗ ಇದೇ ಬೆಡಗ, ಈ ಮೋಡಿಯ ಓಡಿದ ಗಾರುಡಿಗ. ಒಲವೆಂಬ ನಾಟಕದ ನಾಯಕಿ ನೀನೇ, ಅವಳನ್ನು ವರಿಸುವ ನಾಯಕ ನಾನೇ. ಒಲವೆಂಬ ನಾಟಕದ ನಾಯಕಿ ನೀನೇ, ಅವಳನ್ನು ವರಿಸುವ ನಾಯಕ ನಾನೇ. ಲೇಖಕನಾರೋ ದರ್ಶಕನಾರೋ ಈ ಕತೆಗೆ, ಲೇಖಕನಾರೋ ದರ್ಶಕನಾರೋ ಈ ಕತೆಗೆ, ಆಜಾಣ ಸುಮಬಾಣ ಅದೇ ಮನ್ಮಥ. ಇದೇ ಹುಡುಗ ಇದೇ ಸೊಬಗ, ಈ ಮೋಡಿಯ ಓಡಿದ ಗಾರುಡಿಗ. ಇದೇ ಹುಡುಗಿ ಇದೇ
ಬೆಡಗಿ ಕುಡಿ ನೋಟದಿ ಸೆಳೆದ ಆ ಸೊಬಗಿ ಇದೇ ಹುಡುಗಿ. ಕೊರಳಿಗೆ ಮಂಗಳ ಸೂತ್ರ ಬರುವಿನ ವಹಿಸಲು ನಾಯಕಿ ಪಾತ್ರ. ಬಿಗಿದ ಕೊರಳಿಗೆ ಮಂಗಳ ಸೂತ್ರ ಬರುವಿನ ವಹಿಸಲು ನಾಯಕಿ ಪಾತ್ರ. ನಾಟಕ ನಾಳೆ ಧಾರೆಯ ವೇಳೆ ತಾನಿರಲಿ, ನಾಟಕ ನಾಳೆ ಧಾರೆಯ ವೇಳೆ ತಾನಿರಲಿ, ಅಭ್ಯಾಸ ಆರಂಭ ಹಿಂದೆ ಆಗಲಿ. ಇದೇ ಹುಡುಗಿ ಇದೇ ಬೆಡಗಿ ಕುಡಿ ನೋಟದಿ ಸೆಳೆದ ಆ ಸೊಬಗಿ. ಇದೇ ಹುಡುಗ ಇದೇ ಸೊಬಗ ಈ ಮೋಡಿಯ ಮೋಡಿದ ಗಾರುಡಿಗ. ಮೈಲಾಪುರಂನ PS ಹೈಸ್ಕೂಲಿನಲ್ಲಿ ಮತ್ತು ಟ್ರಿಪ್ಲಿಕೇನ್ ಹೈಸ್ಕೂಲ್ನಲ್ಲಿ SLC ಪಾಸ್ ಮಾಡಿದ ನಂತರ ರಂಗರಾಯರು CNT ಇನ್ಸ್ಟಿಟ್ಯೂಟಲ್ಲಿ ಡಿಪ್ಲೊಮಾ ಮಾಡ್ತಾರೆ. CNT ಇನ್ಸ್ಟಿಟ್ಯೂಟಲ್ಲಿ ಡಿಪ್ಲೊಮಾ ಮಾಡಿದ ಮೇಲೆ ಬೆಂಗಳೂರಿನ ಹಿಂದೂಸ್ತಾನ್ ಏರ್ಕ್ರಾಫ್ಟಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ. ಉಪ್ಪಾರಳ್ಳಿ ಒಳಗೆ ಅವ್ರು ವಾಸ ಇರ್ತಾರೆ. ಅವರಿಗೆ 16ನೇ ವಯಸ್ಸಿಗೆ ರಂಗರಾಯರಿಗೆ ಮದುವೆ ಆಗಿರುತ್ತೆ. ಇವಾಗನಾಗೆ ಅಷ್ಟು ಸುಲಭವಾಗಿ ಫ್ಯಾಕ್ಟ್ರಿ ಬಸ್ ಪಾಸ್ ಸಿಗ್ತಾ ಇರಲಿಲ್ಲ ಅವರಿಗೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಉಪ್ಪಾರಳ್ಳಿಯಿಂದ HALಗೆ ರಂಗರಾಯರು ಸೈಕಲ್ ಮೇಲೆ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಕೊನೆಗೆ ಏನಪ್ಪ ಇದು, ದಿವಸ ಉಪ್ಪಾರಳ್ಳಿಯಲ್ಲಿ HALಲ್ಲಿ ನಾ ದಿವಸ ಸೈಕಲ್ ಮೇಲೆ ಹೋಗಿ ಬಂದು ಮಾಡಿದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ, ಮೇಲಾಗಿ ನನ್ನ ಒಂದು ಕಲೆ ಅಂದರೆ ಸಂಗೀತ ಏನಿದೆ ಅದು ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿ HALಲ್ಲಿರ್ತಕ್ಕಂಥ ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟವರು ತಕ್ಷಣ ಮದ್ರಾಸಿಗೆ ತಮ್ಮ ಕಲಾ ಸೇವೆಯನ್ನು ಮುಂದುವರ್ಸೋದಕ್ಕೆ ರಂಗರಾಯರು ಹೊರಡ್ತಾರೆ. ಹೀಗೆ ರಂಗರಾಯರ ಬಗ್ಗೆ ಮಾತಾಡ್ತಾ ನಾವೀಗ 1984ರಲ್ಲಿ ಬಂದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಶ್ರಾವಣ ಬಂತು ಅನ್ನೋ ಒಂದು ಚಿತ್ರ ನಿಮಗೆಲ್ಲ ಗೊತ್ತಿರ್ಬೋದು. ಶ್ರಾವಣ ಬಂತು ಬಹಳ ಒಳ್ಳೆಯ ಚಿತ್ರ. ಅದರಲ್ಲೆಲ್ಲ ಹಾಡುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಸಂಗೀತಂ ಶ್ರೀನಿವಾಸ್ ರಾವ್ ಅವರ ನಿರ್ದೇಶನ. ಆ ಚಿತ್ರದ ಒಂದು ಹಾಡು ಬಾನಿನ ಅಂಚಿಂದ ಬಂದೆ ಅಂತಕ್ಕಂಥ ಒಂದು ಹಾಡಿಗೆ ಈಗ ನೃತ್ಯ ನಿರ್ದೇಶಕರು ಗೌರಿ ಸಾಗರ್ ಅವರು, ಶ್ರೀಕಂಠೇಶ್ವರ ಕಲಾಶಾಲೆಯ ವಿದ್ಯಾರ್ಥಿನಿಯರು ಗೌರಿ ಸಾಗರ್, ನೇಹ, ಮಾನಸ, ಮೇಘನಾ, ಮೋಕ್ಷ, ರಚನಾ ಮತ್ತು ಅನುಷಾ. ಈ ಮೂಲ ಹಾಡನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು. ಮೂಡಣದ ಅರಮನೆಯ ಕದವು ತೆರೆಯುತ್ತಿರೇ, ಬಾಲರವಿ ನಸುನಗುತ ಇಣುಕಿ ನೋಡುತ್ತೀರೇ, ಆಕಾಶ ಕೆಂಪಾಗಿ ಭುವಿಯೆಲ್ಲ ರಂಗಾಗಿ ನಲಿಯುತ್ತ ಕುಣಿಯುತ್ತ ಬರುತ್ತಿರಲು ಉಷೆ ಮರೆಯಾದಳು ನಿಶೆ. ಬಾನಿನ ಅಂಚಿಂದ ಬಂದೆ ಬಳಿ ನಿಂದೆ, ಬೆಳಕನ್ನು ಚೆಲ್ಲುತ್ತಾ ಉದಯ ರಾಗ ಹಾಡುತ್ತಿರದೆ. ಬಾನಿನ ಅಂಚಿಂದ ಬಂದೆ ಬಳಿ ನಿಂದೆ, ಬೆಳಕನ್ನು ಚೆಲ್ಲುತ್ತಾ ಉದಯ ರಾಗ ಹಾಡುತ್ತಿರದೆ. ಬಾನಿನ ಅಂಚಿಂದ ಬಂದೆ.
ಹೆಜ್ಜೆ ಇಡಲು ನಿನ್ನ ಗೆಜ್ಜೆ ನಗಲು ನಾದ ಕೇಳಿ ಮೊಗ್ಗು ಹೂವಾಗಿದೆ. ಹೂವು ನಗಲು ಅದರ ಜೇನ ಒಡಲು ಕಂಡು ತುಂಬಿ ಅಲ್ಲಿ ಹಾರಾಡಿದೆ. ಬೆಳಕು ಮೂಡುತ್ತಿದೆ ಸೊಗಸು ಕಾಣುತ್ತಿದೆ. ಬೆಳಕು ಮೂಡುತ್ತಿದೆ ಸೊಗಸು ಕಾಣುತ್ತಿದೆ. ಹೊಸತು ಜೀವ ತುಂಬುವಂತೆ ಬಾನಿನ ಅಂಚಿಂದ ಬಂದೆ ನಿನ್ನ ಕಂಡೆ. ಒಲವಿಂದ ಇಂಪಾಗಿ ಉದಯರಾಗ ಹಾಡುತ್ತಿರುವೆ. ಬಾನಿನ ಅಂಚಿಂದ ಬಂದೆ. ನಾದಿರದೇಂ ತಾನಾದಿನದೇರನ ಧಾಕಿಡದಗ ಧೇಕಿಡದಗ ಧಾಕಿಡದಗ ಧೇಕಿಡಗತ ಧೋಂತ ಕೀಟತ ಧೋಂತ ಕೀಟ ಧಾಕಿಡದಗ ಧೇಕಿಡದಗ ಧಾಕಿಡದಗ ತರಿಗಿಡದಗತ ಎಲೆಯ ಮೇಲೆ ಹಿಮದ ಮಣಿಯ ಸಾಲೋ ಬೆಳಕ ಕಂಡು ಹೊಳೆವ ಮುತ್ತಾಗಿದೆ. ಮರದ ಮೇಲೆ ಕುಳಿತ ಗಿಳಿಯ ಸಾಲು ಮುಗಿಲ ಕಡೆಗೆ ಚಿಮ್ಮಿ ಹಾರಾಡಿದೆ. ಕಡಲ ಅಲೆಯಲೆಯು ಚಿಮ್ಮಿ ಕುಣಿಯುತ್ತಿರೆ ಕಡಲ ಅಲೆಯಲೆಯು ಚಿಮ್ಮಿ ಕುಣಿಯುತ್ತಿರೆ ಭೂಮಿಯ ಅಂದ ಕಾಣಲೆಂದು ಬಾನಿನ ಅಂಚಿಂದ ಬಂದೆ ಬಳೆ ನಿಂದೆ. ಬೆಳಕನ್ನು ಚೆಲ್ಲುತ್ತಾ ಉದಯರಾಗ ಹಾಡುತ್ತಿರುವೆ. ಬಾನಿನ ಅಂಚಿಂದ ಬಂದೆ. ನಾಗಯ್ಯನವರು ನಿರ್ಮಿಸಿ ತಾವೇ ನಟಿಸಿದ ತ್ಯಾಗಯ್ಯ ಅನ್ನೋ ಚಿತ್ರಕ್ಕೆ ರಂಗರಾವ್ ಅವರದ್ದೇ ವೀಣಾವಾದನ. ಮೊದಲನೇ ಸಂಗೀತ ನಿರ್ದೇಶನದ ಚಿತ್ರ ಜೋಶಿಯವರ ನಿರ್ದೇಶನ ಮಾಡಿದ ಪ್ರಕಾಶ್ ಪಿಕ್ಚರ್ಸ್ರವರ ಪಸುವು ಕುಂಕುಮ ಅಂತಕ್ಕಂಥದ್ದು ಮೊದಲನೇ ಚಿತ್ರ. ನಿಮಗೆ ಆಶ್ಚರ್ಯ ಆಗ್ಬೋದು, ಇದರ ಎಲ್ಲ ಹಾಡುಗಳನ್ನು ಹಾಡಿದ್ದಾರೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಬಾಲ ಸರಸ್ವತಿಯವರು. ಸ್ನೇಹಿತರೆ, ರಂಗರಾವ್ರವರ ಮುಂದಿನ ಸಂಗೀತ ನಿರ್ದೇಶನದ ಚಿತ್ರ ನಾವು ಸಾಕ್ತಾ ಇದ್ದೀವಿ. ಇದು ಒಂದು ಸಾಮಾಜಿಕ ಚಿತ್ರ. ಸಿದ್ಧಲಿಂಗಯ್ಯನವರ ನಿರ್ದೇಶನ. ಡಾಕ್ಟರ್ ರಾಜ್ಕುಮಾರ್, ಭಾರತಿ, ರಾಜಾಶಂಕರ್, ಬಾಲಕೃಷ್ಣ ಮುಂತಾದವರು ಅಭಿನಯಿಸಿದ ಚಿತ್ರ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಸಂಸಾರ ಅಂತಕ್ಕಂಥ ಚಿತ್ರ. ಆ ಚಿತ್ರದ ಟೈಟ್ಲ್ ಸಾಂಗ್ ನಮ್ಮ ಸಂಸಾರ ಆನಂದ ಸಾಗರ. ಡಾಕ್ಟರ್ ಪಿ ವಿ ಶ್ರೀನಿವಾಸ್, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಈ ಹಾಡನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ರಮ್ಯಾ, ಬಿ ಕೆ ಸತ್ಯಕುಮಾರ್ ಮತ್ತು ANS ಕಿರಣ್ ಅವರು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು, ಬಾಳ
ಬಾಳಿನ ಬೆಳಕು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸ ಗುಣವಂತನು ನನ್ನೀ ತಮ್ಮನು ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು ಬಾಳ ರಥವ ಸಾಗಿಸಲು ಜೊತೆಗೆ ದುಡಿವೆನು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಸ್ವರ್ಣಗೌರಿ ಮತ್ತು ಭಕ್ತ ಕನಕದಾಸ ಜೀವನ ತರಂಗ ಇಂತಹ ಹಲವಾರು ಚಿತ್ರಗಳನ್ನು ತೆಗೆದಂತಹ DR ನಾಯ್ಡು ಅವರು M ವೆಂಕಟರಾಜು ಅವರ ಸಂಗೀತ ನಿರ್ದೇಶನದಲ್ಲಿ ಒಂದು ಚಿತ್ರವನ್ನು ಪ್ರಾರಂಭ ಮಾಡ್ತಾರೆ, ಕಾವೇರಿ ಅಂತ ಚಿತ್ರದ ಹೆಸರು. ಆದರೆ ನಮ್ಮ ಕನ್ನಡಿಗರ ದುರಾದೃಷ್ಟ ಅಂತ ಕಾಣುತ್ತೆ, ಆ ಚಿತ್ರ ಹೊರಗಡೆ ಬರೋದಿಲ್ಲ. ಹಾಡುಗಳೆಲ್ಲ ಆಗಿರುತ್ತೆ, ಅದರಲ್ಲಿ ಒಂದು ಹಾಡನ್ನು ಮಾಡಿರ್ತಾರೆ ವೆಂಕಟರಾಜು ಅವರು. ಅದರ ಒಂದೇ ಒಂದು ಸಾಲನ್ನು ನಿಮಗೆ ಹೇಗಿರುತ್ತೆ ಹಾಡೋದು: ಕನ್ನಡದ ಸಿರಿನಾಡು ಬಡವಾಯಿತೇನು, ಅನ್ನಪೂರ್ಣೆಯ ಕರವು ಬರಿದಾಯಿತೇನು. ಇದು ಒಂದು ಹಾಡಿನ ಒಂದು ಸಾಲು. ಇದನ್ನು ಡಾಕ್ಟರ್ PB ಶ್ರೀನಿವಾಸ್ ಅವರು ಹಾಡಿದ್ದರು ಕಾವೇರಿ ಒಳಗೆ. ಎಷ್ಟೋ ವರ್ಷಗಳ ನಂತರ ಕಾವೇರಿ ಇನ್ನೂ ಹೆಸರಿನ ಒಂದು ಚಿತ್ರ ಬಂತು, ರಾಜೇಶ್ ಮತ್ತು ಭಾರತಿ ಅವರು ಮಾಡಿದ್ರು. ಅದಕ್ಕೆ ರಂಗರಾಯರ ಸಂಗೀತನೇ ಇತ್ತು. ಹೀಗಾಗಿ ಮೊದಲನೆಯ ಕಾವೇರಿ ಬರಲಿಲ್ಲ. ರಂಗರಾವ್ ಅಂದ ತಕ್ಷಣ ಪ್ರತಿಯೊಬ್ಬರ ಹೃದಯದಲ್ಲಿ ಬರ್ತಕ್ಕಂಥದ್ದು ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ನಿಜಕ್ಕೂ ಆ ಚಿತ್ರದಲ್ಲಿ 4 ಭಯಂಕರವಾಗಿರ್ತಕ್ಕಂಥ ಸಿಂಹಗಳು ಗುದ್ದಾಡಿದ್ರೆ ಹೇಗಿರುತ್ತೋ ಹಾಗಿತ್ತು ಸಾಕ್ಷಾತ್ಕಾರ. ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್, ಇನ್ನೊಂದು ಕಡೆ SR ಪುಟ್ಟಣ್ಣ ಕಣಗಾಲ್, ಒಂದು ಕಡೆ ರಂಗರಾವ್, ಇನ್ನೊಂದು ಕಡೆ ಪೃಥ್ವಿರಾಜ್ ಕಪೂರ್. ಇಂತಹ ಮಹಾನ್ ವ್ಯಕ್ತಿಗಳ ಸಮ್ಮಿಲನದ ಚಿತ್ರ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಚಿತ್ರದ ಜನ್ಮ ಜನ್ಮದ ಅನುಬಂಧ, ಹೃದಯಗಳ ಪ್ರೇಮಾನುಬಂಧ ಅಂತಕ್ಕಂಥ ಒಂದು ಹಾಡು. ಇದು ಶೃಂಗೇರಿಯ ಪರಿಸರದಲ್ಲಿ ತೆಗೆದಿರ್ತಕ್ಕಂಥದ್ದು. ಡಾಕ್ಟರ್ PB ಶ್ರೀನಿವಾಸ್ ಮತ್ತು ಸಂಗಡಿಗರು ಇದನ್ನು ಹಾಡನ್ನು ಹಾಡಿದ್ದಾರೆ. ಅದೇ ಹಾಡನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ. ಮಲ್ಲಿಕ್ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಬಂದಂಥ ಈ ಚಿತ್ರದ ಹಾಡನ್ನು HK ರಘು ಅವರೊಂದಿಗೆ ಸುಷ್ಮಾ, ತ್ರಿವೇಣಿ, ಕಾವ್ಯ ಮತ್ತು ಪವಿತ್ರ ಅವರು. ಜನ್ಮ ಜನ್ಮದಾನುಬಂಧ, ಹೃದಯಗಳ ಪ್ರೇಮಾನುಬಂಧ. ಜನ್ಮ ಜನ್ಮದ ಅನುಬಂಧ, ಹೃದಯಗಳ ಪ್ರೇಮಾನುಬಂಧ. ಜನ್ಮ ಜನ್ಮದ ಅನುಬಂಧ. ಅನಂತ ಪ್ರಕೃತಿಯ ಲಾವಣ್ಯದಂತೆ
ಲಾವಣ್ಯವತಿಯರ ವೈಯಾರದಂತೆ ಶೃಂಗಾರ ಕಾವ್ಯದ ರಸಲಹರಿಯಂತೆ ಶೃಂಗಾರ ಕಾವ್ಯದ ರಸಲಹರಿಯಂತೆ ತುಂಗ ಭದ್ರಾ ತುಂಗಭದ್ರಾ ಸಂಗಮದಂತೆ ಜನ್ಮ ಜನ್ಮದ ಅನುಬಂಧ ಹೃದಯ ಹೃದಯಗಳ ಪ್ರೇಮಾನುಬಂಧ ಜನ್ಮ ಜನ್ಮದ ಅನುಬಂಧ ಶ್ರೀಗಂಧ ಸೀಮೆಯ ತಂಗಾಳಿಯಂತೆ ಬಂಗಾರ ಭೂಮಿಯ ಹೊಂಬಾಳಿನಂತೆ ಪುಣ್ಯ ಪುರುಷರ ಇತಿಹಾಸದಂತೆ ಪುಣ್ಯ ಪುರುಷರ ಇತಿಹಾಸದಂತೆ ಕನ್ನಡ ಜನರ ಔದಾರ್ಯದಂತೆ ಜನ್ಮ ಜನ್ಮದ ಅನುಬಂಧ ಹೃದಯ ಹೃದಯಗಳ ಪ್ರೇಮಾನುಬಂಧ ಜನ್ಮ ಜನ್ಮದ ಅನುಬಂಧ ಹೃದಯ ಹೃದಯಗಳ ಪ್ರೇಮಾನುಬಂಧ ಜನ್ಮ ಜನ್ಮದ ಅನುಬಂಧ ಹೂವು ಚೆಲುವೆಲ್ಲ ನಂದೆಂದಿತು ರಂಗರಾವ್ರಿಗೆ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಗೀತೆ ಇದು, ಹಣ್ಣೆಲೆ ಚಿಗುರಿದಾಗ ಚಿತ್ರದ್ದು. ಇಂತಹ ಮಹಾನ್ ಸಂಗೀತ ನಿರ್ದೇಶಕ, ಮೋಡಿಗಾರ, ಮಾಂತ್ರಿಕ, ಆ ಎಲ್ಲ ಹಾಡುಗಳನ್ನು ಮತ್ತೆ ಮತ್ತೆ ಕೇಳುವಂಥ ಈ ಕ್ಷಣಗಳಿಗೆ ಸಾಕ್ಷಿಯಾಗೋದಕ್ಕೆ ಸುಧಾ ವಾರಪತ್ರಿಕೆಯ ಉಪಸಂಪಾದಕರಾಗಿರುವಂಥ ಶ್ರೀ ಅನೀಫ್ರವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಅವರಿಗೆ ಈ ವೇದಿಕೆಗೆ. ನಾವು ಯಾರೂ ಮಾತಾಡೋ ಸ್ಥಿತಿನಲ್ಲಿಲ್ಲ, ಮಾತು ಮರೆಯುವ ಸ್ಥಿತಿಯಲ್ಲಿದ್ದೀವಿ. ಬಹುಶಃ ಅಮ್ಮನ ಹತ್ರ ಮಾತಾಡ್ತಾ ಕೂತಿದ್ದೆ, ಅವ್ರ ಹಳೆ ನೆನಪುಗಳನ್ನೆಲ್ಲ ಕೆದಕ್ತಾ ಇದ್ರು ಅವರು. ನೀವು ಇಷ್ಟೊತ್ತು ಕೇಳಿರೋ ಹಾಡುಗಳಲ್ಲಿ ಅಷ್ಟು ಕೋರಸ್ ಹಾಡುಗಳಲ್ಲಿ ಅಮ್ಮನ ಧ್ವನಿ ಇದೆ. ಕೋರಸ್ ಹಾಡುಗಳಲ್ಲಿ ರಂಗರಾವ್ ಎಂತಹ ನಿಷ್ಠುರವಾದಿ ನಿರ್ದೇಶಕ ಅಂತ ಹೇಳಿದರೆ, ಎಂತಹ ಗುಣಗ್ರಾಹಿ ಅಂತ ಹೇಳಿದರೆ, ಒಂದು ಹಾಡನ್ನು ಅಮ್ಮನಿಗೆ ಹಾಡ್ಲಿಕ್ಕೆ ಕೊಟ್ಟಿಲ್ಲ ಇದುವರೆಗೆ. ಅವರು ಬಹಳ ಒಳ್ಳೆಯ ಡಬ್ಬಿಂಗ್ ಆರ್ಟಿಸ್ಟು, ತಮಿಳಿನಲ್ಲಿ ಬಹಳ ಹೆಸರು ಮಾಡಿದ್ದಾರೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ. ಕೋರಸ್ನಲ್ಲಿ ಮಾತ್ರ ಹಾಡಿದ್ದಾರೆ ಅವರು. ಕೇಳಿದರೆ ಇಲ್ಲ ಪರ್ಫೆಕ್ಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅದ್ಭುತವಾದಂತಹ ಪರ್ಫೆಕ್ಷನಿಸ್ಟ್. ಬಹುಶಃ ಹಳೆಯ ಪೀಳಿಗೆಯಿಂದ ಹಿಡಿದು ನಾನೀಗ ನಮ್ಮ ಸಂಸಾರ ಹಾಡು ಕೇಳ್ತಾ ಇದ್ದೆ, ನಾನಿನ್ನೂ 3ನೇ ಕ್ಲಾಸ್ ಆವಾಗ. ರೇಡಿಯೋದಲ್ಲಿ ಪ್ರತಿದಿನ ತಪ್ಪದೇ ಬರುವ ಹಾಡು. ನಮ್ಮಪ್ಪ ಸರ್ಕಾರಿ ಅಧಿಕಾರಿ ಆಗಿದ್ದರು. ಪ್ರತಿದಿನ ರೇಡಿಯೋದಲ್ಲಿ ಆ ಹಾಡು ಬಂದಾಗ ಮಧ್ಯಾಹ್ನ ಅವ್ರ ಮನೆಯಲ್ಲಿ ಇರ್ತಾಯಿದ್ರು, ಅವರು ಊಟಕ್ಕೆ ಬರ್ತಾಯಿದ್ರು ಕೆಲಸದಿಂದ. ಆ ಹಾಡನ್ನು ಕೇಳಿಯೇ ಹೋಗೋದು. ಅದು ಶ್ರೀಲಂಕಾ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಂತೂ ನಿಮಗೆಲ್ಲರಿಗೂ ನೆನಪೇ ಇದೆ. ಆಸಿಯಾ ಸೇವಾ ವಿಭಾಗ ಶ್ರೀಲಂಕಾ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಂತ. ಅದು ಬಹಳ ಅದ್ಭುತವಾದಂತಹ, ಇಲ್ಲಿ ಮಧ್ಯ ವಯಸ್ಸಿನಲ್ಲಿರುವಂಥ ನನಗಿನ್ನೂ 48, ನನಗಿಂತ ಹೆಚ್ಚು ವಯಸ್ಸಾದವರು ನೀವೆಲ್ಲ ಇದನ್ನು ಬಹಳ ಸುಂದರವಾದಂಥ ನಿಮಿಷಗಳನ್ನು ರಂಗರಾವರಿಂದಾಗಿ ನೀವು ಪಡ್ಕೊಂಡಿದ್ದೀರ. ನನಗೆ ಆಶ್ಚರ್ಯ ಆಗೋದು, ಆ ನಮ್ಮ ಸಂಸಾರ ಅನ್ನೋ ಹಾಡು ನನ್ನ ನಂತರದ ಪೀಳಿಗೆಯ ಈ ಬಂಧನ ನೀವು ನೋಡಿ, ಎಷ್ಟು ವ್ಯತ್ಯಾಸ ನೋಡಿ. ಯಾವ ಕಾಲದಿಂದ ಎಲ್ಲಿಗೆ ಹಾದು ಬಂದಿದ್ದಾರೆ ಅವರು. ಬಂಧನ ಸಿನಿಮಾದ ಹಾಡುಗಳನ್ನು ನೀವು ಕೇಳಿದರೆ ಅದು ಈಗಿನ ಕಾಲದ ವಯೋಮಾನದವರಿಗೂ ಕೂಡ ಹಾಗೆ ಅಲ್ಲಿಯ ಸಾಹಿತ್ಯ ಇತ್ತು ಆ ಕಾಲದ್ದು, ಆ ಕಾಲದ ನಿರ್ದೇಶಕರಿದ್ದರು. ಬಹುಶಃ ರಂಗರಾವ್ ಅವರ ಬಗ್ಗೆ ನಾವು ಮಾತನಾಡೋದಕ್ಕಿಂತ ಹಾಗೆ ಒಂದು ಹಾಡನ್ನು ನಾನು ನೆನಪಿಸ್ಕೊಳ್ಳೇಬೇಕು. ನಾನು ಬಹುಶಃ ಎಲ್ಲ ಕಾಲಕ್ಕೂ ಸಲ್ಲುವಂಥ ಹಾಡು ಅದು ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದಲ್ಲಿ ಬಂದಿರುವಂಥ ಹಾಡು. ನೀವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ರೇಂಜ್ ಮತ್ತು ಫ್ರೆಶ್ನೆಸ್ಸನ್ನು. ಒಂದು ಕಡೆ ವಿರಹ, ಇನ್ನೊಂದು ಕಡೆಯಿಂದ ಸಂತೋಷ, ಆಹಾ ಸಂಗೀತ ಅನ್ನುವಂಥ ಹಾಡು ಅದ್ಭುತವಾದಂಥ ಹಾಡು ಅದು. ಬಹುಶಃ ಆ ಲೆವೆಲ್ಗೆ ಒಂದು ಪರ್ಫೆಕ್ಷನನ್ನು ಅಷ್ಟು ಸುಲಭ ಇಲ್ಲ ಅದು. ಬಹಳ ಸಿಟ್ಟಿಗೆದ್ದಿರುವಂತಹ ಮನುಷ್ಯ. ಎಸ್ ಜಾನಕಿ ಅವರೇ ಹೇಳ್ತಾ ಇದ್ರಂತೆ,
ಇವರು ಎಂ ರಂಗರಾವ್ ಅಲ್ಲ ಯಮರಂಗರಾವ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೆಲಸ ಮಾಡೋದು ಭಾಳ ಕಷ್ಟ ಇದೆ ಅಂತ ಹೇಳಿ ನೋಡಿ. ಜಾನಕಿಯವರ ಮಾತು ಹೇಳಬೇಕು ಅಂತ ಹೇಳಿ ಆದರೆ ಜಾನಕಿಯವರೇ ಪರ್ಫೆಕ್ಷನಿಸ್ಟ್ ಅವರು. ನಮಗೆ ಗೊತ್ತಿರೋ ಮಟ್ಟಿಗೆ ಜಾನಕಿಯವರಷ್ಟು ಪರ್ಫೆಕ್ಷನಿಸ್ಟ್ ಹಾಡುಗಾರ್ತಿ ಯಾರೂ ಇಲ್ಲ ಕನ್ನಡ ಮತ್ತು ದಕ್ಷಿಣ ಭಾರತದ ಚಿತ್ರರಂಗದ ಹಾಡುಗಳಲ್ಲಿ. ಅವರೇ ಆ ಥರ ಹೇಳಬೇಕು ಅಂತ ಹೇಳಿ ಆದರೆ ಬಹುಶಃ ಆ ಶಿಸ್ತು, ಆ ಸಂಯಮ ನಾವು ನೋಡ್ತೀವಿ. ಇವತ್ತಿನ ನಾನು ಸಿನಿಮಾ ಬರವಣಿಗೆ ಮಾಡಲಿಕ್ಕೆ ಸುತ್ತಾಡ್ತಾ ಇರ್ತೀನಲ್ಲ, ನೋಡ್ತೀನಿ 2 ಸಿನಿಮಾ ಹಿಟ್ಟಾಗಿಬಿಟ್ರೆ ಸಿಗರೇಟು ಬಾಟ್ಲು ಎಲ್ಲ ಬಂದುಬಿಡುತ್ತೆ. ಆದರೆ ರಂಗರಾವ್ ಅವರು ನೀವು ನೆನಪಿಸ್ಕೊಳ್ಳಿ, ನೀವು ಬಹಳ ಅದ್ಭುತವಾದಂಥ ಮನುಷ್ಯ. ಯಾವ ವೈಯಕ್ತಿಕ ಕೆಟ್ಟ ಚಟಗಳು ಇರಲಿಲ್ಲ. ಸಂಗೀತನೇ ಅವರಿಗೆ ಎಲ್ಲ, ಕೆಟ್ಟದು ಒಳ್ಳೆಯದು ಎಲ್ಲ ಚಟನೂ ಸಂಗೀತ ಆಗಿತ್ತು ಅವರಿಗೆ. ಅಂತಹ ಪರ್ಫೆಕ್ಷನಿಸ್ಟಮ್ ಆಗಿರೋದ್ರಿಂದಲೇ ಅವರು ಇಂಥ ಅದ್ಭುತವಾದಂಥ ಹಾಡುಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಯಿತು. 2 ಮಾತು ಹೇಳಬೇಕು ನಾನು ದೂರದರ್ಶನದ ಬಗ್ಗೆ. ಬಹುಶಃ ಯಾವ ಖಾಸಗಿ ಚಾನೆಲ್ನವರು ಕೂಡ ಸರಿಗಟ್ಟಲಿಕ್ಕೆ ಸಾಧ್ಯ ಇಲ್ಲದಿದ್ದಂತಹ ಕಾರ್ಯಕ್ರಮ ಇದು ಮಧುರ ಮಧುರವಿ ಮಂಜುಳಗಾನ. ಇಡೀ ಕರ್ನಾಟಕದ ಕನ್ನಡದ ಭಾಷೆ, ಸಂಸ್ಕೃತಿ, ಸಾಹಿತ್ಯ ಎಲ್ಲವನ್ನು ಪದೇ ಪದೇ ನಮ್ಮ ಜನಮಾನಸದಲ್ಲಿ ಅಚ್ಚೊತ್ತಿ ಉಳಿಯುವಂತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿರ್ದೇಶಕರ ಬಗ್ಗೆ ನಾನು ಏನು ಹೇಳೋದಿಲ್ಲ, ಅವರು ನಮ್ಮ ಸ್ನೇಹಿತರು, ಹೊಗಳಬಾರ್ದು ಅವರನ್ನು ನನಗೆ ಗೊತ್ತು. ಅವರು ಇಂತಹ ಕಾರ್ಯಕ್ರಮಗಳ ಮೂಲಕ ಅವರು ಕೂಡ ಮನೆ ಮಾತಾಗಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಈ ಕಾರ್ಯಕ್ರಮ ಸದಾ ಮುಂದುವರಿಯಲಿ. ಕನ್ನಡದ ಕುಲಕೋಟಿ, ಕನ್ನಡ ಭಾಷೆಗೆ ಸಂಬಂಧಿಸಿ, ಸಂಸ್ಕೃತಿಗೆ ಸಂಬಂಧಿಸಿ, ಸಾಹಿತ್ಯಕ್ಕೆ ಸಂಬಂಧಿಸಿ ಇನ್ನಷ್ಟು ಪ್ರೀತಿಯನ್ನು ಈ ಮೂಲಕ ಹೆಚ್ಚಿಸಿಕೊಳ್ಳುವಂತಾಗಲಿ. ಒಂದು ಕಾಲದಲ್ಲಿ ಬಂದಂತಹ ನಮ್ಮ ಸಂಸಾರ ಎನ್ನುವಂಥ ಹಾಡು ಇಡೀ ಸಂಸಾರದ ಚಿತ್ರಣ. ಅಣ್ಣ ಹೇಗಿರಬೇಕು, ತಮ್ಮ ಹೇಗಿರಬೇಕು, ಅಪ್ಪ ಹೇಗಿರಬೇಕು, ಕುಟುಂಬಕ್ಕೆ ಹೇಗೆ ದುಡಿಮೆ ಮಾಡಬೇಕು, ಹೇಗೆ ಒಂದುಗೂಡಿ ಬದುಕಬೇಕು ಅನ್ನುವಂಥದ್ದು ಅಂತಲ್ಲಿಂದ ಹಾದು ಕನ್ನಡ ಸಿನಿಮಾ ಸಂಸ್ಕೃತಿ ಇವತ್ತು ಅಪ್ಪ ಲೂಸ, ಅಮ್ಮ ಲೂಸ ಅನ್ನುವಲ್ಲಿವರೆಗೆ ಬಂದಿದೆ. ನಾವು ಲೂಸಾಗಿ ಇದನ್ನೆಲ್ಲ ಕಳ್ಕೋಬಾರ್ದು ಅಂತ ಹೇಳಿ ಆದರೆ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ನಡೀಬೇಕು. ಅದಕ್ಕಾಗಿ ದೂರದರ್ಶನಕ್ಕೆ ನನ್ನ ದೊಡ್ಡ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮಧುರ ಮಧುರವೇ ಮಂಜುಳಗಾನ, ಮಧುರ ಮಧುರವೇ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳಗಾನ. ಸಿರಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ